ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನನೇ ಆಗೋಯ್ತು ನಾನು ವ್ಲಾಗ್ಸ್ ಮಾಡಿದೆ, ವಿಡಿಯೋಸ್ ಮಾಡಿದೆ. ಸಾಕಷ್ಟು ಜನ ತುಂಬ ಮೆಸೇಜ್ ಮಾಡ್ತಾನೆ ಇದ್ರಿ, ಹಾಗೆಯೇ ಮೇಲ್ ಕೂಡ ಮಾಡ್ತಾಯಿದ್ರಿ, ಯಾಕೆ ಅಕ್ಕ ವಿಡಿಯೋಸೇ ಮಾಡ್ತಾಯಿಲ್ಲ, ವಿಡಿಯೋಸ್ ಮಾಡಿ ಮಾಡಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ಬಿಟ್ಟು. ನನಗೆ ಏನು ವ್ಲಾಗ್ ಮಾಡೋದು, ಏನು ವಿಡಿಯೋಸ್ ಮಾಡೋದು, ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ದಿನ ಬ್ರೇಕ್ನ ತಗೊಂಡಿದ್ದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಮನೆ ಕೆಲಸ, ಆಫೀಸ್ ಕೆಲಸ ಅಂತ ಇರ್ತಿದ್ನಲ್ವ. ಹಾಗಾಗಿ ನನಗೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ಇಲ್ಲಾಂದರೆ ಮನೆ ಕೆಲಸ, ಆಫೀಸ್ ಕೆಲಸ ಮಾಡಿಕೊಂಡು ಯೂಟ್ಯೂಬ್ಗೂ ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಏನಾದರೂ ಸ್ವಲ್ಪ ಬ್ರೇಕ್ ತಗೊಂಡಾಗ ಒಂದು ಸ್ವಲ್ಪ ಏನಾದ್ರು ಹೊಸದಾಗಿ ಮಾಡ್ಬೋದು, ಅಥವಾ ಒಂದು ಸ್ವಲ್ಪ ನನಗೂ ಕೂಡ ರೆಸ್ಟ್ ಬೇಕು ಅಂತ ಅನಿಸಿ ಒಂದು ಸ್ವಲ್ಪ ದಿನ ಸ್ಕಿಪ್ ಮಾಡಿದೆ. ಆಲ್ಮೋಸ್ಟ್ 1.5 ಮಂತೇ ಆಗೋಯ್ತು ಅನಿಸುತ್ತೆ. ಲಾಸ್ಟ್ ಒಂದೆರಡು ಪ್ರಮೋಷನ್ ವಿಡಿಯೋ ಇತ್ತು, ಅದನ್ನು ಹಾಕಿ ಬಿಟ್ಬಿಟ್ಟಿದ್ದೆ. ಹಾಗೆಯೇ ಆಮೇಲೆ ಒಂದು ಸ್ವಲ್ಪ ಬ್ರೇಕೆಲ್ಲ ತೊಗೊಂಡು ಸರಿ, ತುಂಬ ನನಗೆ ಕಮೆಂಟ್ಸ್ ಎಲ್ಲನೂ ಬರ್ತಾ ಇದ್ರಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಮತ್ತು ಇಲ್ಲಿವರೆಗೂ ಇದು ಜರ್ನಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ವ್ಲಾಗ್ಸ್, ಡೈಲಿ ವಿಡಿಯೋಸ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡೋಣ. ಇವತ್ತು ಅಷ್ಟೇ ಸಾಕಷ್ಟು ಜನ ಇವಾಗ ಒಂದು 2-3 ಡೇಸಿಂದ ಮತ್ತೆ ನಾನು ವಿಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ವ್ಲಾಗ್ಸ್ ಅಂತ ಯಾವುದೂ ಮಾಡಿಲ್ಲ, ಜಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ಕೊಂಡು ಹೋಗಿದ್ದೀನಿ. ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಜನಕ್ಕೆ. ಮತ್ತು ನಾನು ವಾಪಸ್ ಬಂದಿರೋದು ಖುಷಿಯಾಗಿದೆ. ಹೀಗೆ ಡೈಲಿ ವ್ಲಾಗ್ಸ್, ಇನ್ಫಾರ್ಮೇಷನ್ ವಿಡಿಯೋಸ್ ಎಲ್ಲ ಮಾಡ್ತಾರೆ ಯಾಕಂತ. ಹಾಗೆಯೇ ದಸರಾ ಹಬ್ಬಕ್ಕೂ ಅಷ್ಟೇ, ಅದೆಲ್ಲ ಯಾವಾಗಲೂ ಪ್ರತಿ ವರ್ಷವೂ ದಸರಾ ಹಬ್ಬದ್ದು ವೀಡಿಯೋಸ್ ನಾನು ಅಪ್ಡೇಟ್ ಮಾಡ್ತಿದ್ದೆ, ಪೋಸ್ಟ್ ಮಾಡ್ತಿದ್ದೆ. ಈ ವರ್ಷ ಯಾವುದೇ ಒಂದು ಫೋಟೋ ಕೂಡ ಹಾಕಿರಲಿಲ್ಲ ದಸರಾ ಹಬ್ಬಕ್ಕೆ. ಸೊ ಆದರೆ ಈ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಆ ಫೋಟೋಸ್ನ ಒಂದಷ್ಟು ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಮನೆಯಲ್ಲಿ ಈ ವಸ್ತುಗಳನ್ನ ಖಾಲಿ ಆಗ್ತಿರಂಗೆ ನೋಡ್ಕೊಳ್ಳಿ. ಸೊ ಯಾವುದೆಲ್ಲ ವಸ್ತುಗಳು ಅಂತ ಇವಾಗ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಮೊದಲನೇದಾಗಿ ಏನಪ್ಪ ಅಂದರೆ ಉಪ್ಪು. ಸೊ ಉಪ್ಪು ಯಾವಾಗಲೂ ಮನೆಯಲ್ಲಿ ಸ್ಟಾಕ್ ಇರಬೇಕು. ಕಲ್ಲುಪ್ಪಾದರೂ ಆಗಿರ್ಬೋದು ಅಥವಾ ಪುಡಿ ಉಪ್ಪಾದರೂ ಆಗಿರ್ಬೋದು, ಮನೆಯಲ್ಲಿ ಖಾಲಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಮತ್ತು ಕೆಲವರು ಏನಪ್ಪ ಅಂತಂದರೆ, ಉಪ್ಪನ್ನು ನಾವು ಯಾರಿಗೂ ಸಾಲ ಕೊಡಬಾರ್ದು, ನಾವು ಕೂಡ ಸಾಲ ಇಸ್ಕೊಂಡು ಬರಬಾರ್ದು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಉಪ್ಪನ್ನು ಕೂಡ ಹೋಗಿ ಸಾಲ ಕೇಳಿ ತೊಗೊಂಡು ಬರ್ತಾರೆ. ಫಾರ್ ಎಕ್ಸಾಂಪಲ್ ಅಂಗಡಿಗಳಲ್ಲಾಗಿರ್ಬೋದು, ಅಂಗಡಿಗಳ ಹತ್ರ ಹೋಗ್ಬಿಟ್ಟು ಉಪ್ಪನ್ನು ಕೊಡಿ, ಆಮೇಲೆ ಕಾಸು ಕೊಡ್ತೀನಿ ಅಂತ ಹೇಳಿ ಉಪ್ಪನ್ನು ತೊಗೊಂಡು ಬರ್ತಾ ಇರ್ತಾರೆ. ಸೊ ಇದೆಲ್ಲ ಏನಂತಂದರೆ, ಇದ್ರೆ ನಮಗೆ ಜಾಸ್ತಿ ಕಷ್ಟಗಳನ್ನ ಕೊಡೋವಂಥದ್ದು. ಕೆಲವರು ಏನು ಮಾಡ್ತಾರೆ ಅಂದರೆ, ಅಕೌಂಟ್ ಇಟ್ಕೊಂಡಿರ್ತಾರೆ ಅಂಗಡಿಗಳಲ್ಲಿ. ಕೆಲವರು ಅಕೌಂಟ್ ಬರೆಸ್ತಾ ಇರ್ತಾರಲ್ವ, ಅವ್ರೇನು ಮಾಡ್ತಾರೆ ಅಂದರೆ, ಅವರು ಹಾಗೆ ಅಂಗಡಿ ಹತ್ರ ಹೋಗ್ಬಿಟ್ಟು ಉಪ್ಪನ್ನು ತೊಗೊಂಡು ಬಂದು ಅದನ್ನು ಬರೆಸ್ತಾರೆ. ಅದು ಕೂಡ ಸಾಲ ಆಗುತ್ತೆ ಅಲ್ವಾ, ಬರೆಸ್ಬಿಟ್ಟು ತೊಗೊಂಡು ಬರ್ತಾರೆ. ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಕಷ್ಟಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪುಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಉಪ್ಪನ್ನು ದುಡ್ಡು ಕೊಟ್ಟು ತೊಗೊಂಡು ಬಂದರೆ ಒಳ್ಳೆಯದು. ಶುಕ್ರವಾರ ಬೆಳಗ್ಗೆ ಟೈಮು ಫಸ್ಟು ನೀವೇನು ದುಡ್ಡನ್ನು ಖರ್ಚು ಮಾಡ್ತೀರಾ ಹಾಲು ತೊಗೊಂಡು ಬರೋದಕ್ಕಿಂತ ಮುಂಚೆ, ಅದರಲ್ಲಿ ಫಸ್ಟು ನಾವು ಉಪ್ಪನ್ನು ತೊಗೊಂಡು ಬರಬೇಕು. ಉಪ್ಪನ್ನು ತೊಗೊಂಡು ಬಂದು ಆಮೇಲೆ ಬೇರೆದಕ್ಕೆ ನಾವು ಖರ್ಚು ಮಾಡ್ಬೋದು. ಅದೇ ರೀತಿ ನಮಗೆ ಸಂಬಳಗಳು ಬರುತ್ತಲ್ಲ, ಸೊ ಸಂಬಳ ಬಂದಾಗೂ ಅಷ್ಟೇ ಮೊದಲನೇ ಸಾರಿ ನಾವು ತೊಗೊಂಡು ಅಂದರೆ ಅದರಲ್ಲಿ ಖರ್ಚು ಮಾಡೋಂಥ ದುಡ್ಡು ನಮಗೆ ಇವಾಗ ಏನೊಂದು 10,000 ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಂತಂದರೆ, ಹೋಗ್ಬಿಟ್ಟು ಅದರಲ್ಲಿ ಫಸ್ಟು ನಾವು ಉಪ್ಪನ್ನು ಖರೀದಿ ಮಾಡ್ಕೊಂಡು ತೊಗೊಂಬಂದುಬಿಡಬೇಕು. ಸೊ ಈ ರೀತಿ ಉಪ್ಪನ್ನು ಯಾವಾಗಲೂ ಸ್ಟಾಕ್ ಇಟ್ಕೋಬೇಕು ಮನೆಯಲ್ಲಿ. ಖಾಲಿ ಆಗೋವರೆಗೂ ಇನ್ನೊಂದು ಸ್ವಲ್ಪ ಇದೆ, ಒಂದು 2 ಸ್ಪೂನ್ ಇದೆ ಅನ್ನೋವರೆಗೂ ಇಟ್ಕೊಳಕ್ಕೆ ಹೋಗಬೇಡಿ. ಸೊ 2 ಸ್ಪೂನ್ ಇದೆ ಆಮೇಲೆ ತೊಗೊಂಡು ಬರೋಣ ಅನ್ನೋ ಥರ ಇಟ್ಕೊಳಕ್ಕೆ ಹೋಗಬೇಡಿ. 2 ಸ್ಪೂನೆಲ್ಲ ಇಟ್ಕೊಂಡು ಆಮೇಲೆ ಹೋಗಿ ಅಂಗಡಿಗೆ ತರೋಷ್ಟು ಇಟ್ಕೋಬಾರ್ದು ಉಪ್ಪನ್ನು. ಆದಷ್ಟು 1 ಪ್ಯಾಕೆಟು 2 ಪ್ಯಾಕೆಟು ಎಕ್ಸ್ಟ್ರಾನೇ ಇರಬೇಕು. ಉಪ್ಪು ಎಷ್ಟು ಮನೇಲಿರುತ್ತೋ ಅಷ್ಟು ಕೂಡ ಒಳ್ಳೆಯದೇನೆ. ಹಾಗಾಗಿ ನಾವು ಎಷ್ಟು ಸ್ಟಾಕ್ ಮಾಡಿದ್ರೂ ಅದರಲ್ಲಿ ನಮಗೇನು ಲಾಸ್ ಅಂತ ಆಗೋದಿಲ್ಲ, ಯಾಕಂದರೆ ಉಪ್ಪು ಕೆಡಲ್ಲ. ಹಾಗಾಗಿ ಉಪ್ಪು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋ ಅಂಥ ಒಂದು ವಸ್ತು. ಹಾಗಾಗಿ ಉಪ್ಪನ್ನು ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ. ಸೊ ಉಪ್ಪನ್ನು ಮನೇಲಿ ಚೆಲ್ಲಬಾರ್ದು. ಇನ್ ಕೇಸ್ ಮನೇಲಿ ಊಟ ಮಾಡಬೇಕಾದ್ರೆ ಯಾರಾದರೂ ಉಪ್ಪು ಕೊಡು, ಉಪ್ಪು ಕಡಿಮೆ ಇದೆ, ಸಾಂಬಾರಿಗೆ ಉಪ್ಪೇ ಹಾಕಿಲ್ಲ ಅಂತೆಲ್ಲ ಹೇಳಬಾರ್ದು. ಈ ರೀತಿ ಹೇಳೋದ್ರಿಂದ ಅನ್ನಪೂರ್ಣೇಶ್ವರಿ ದೇವಿಗೆ ಕೋಪ ಬರುತ್ತೆ. ಹಾಗಾಗಿ ಆದಷ್ಟು ಮನೇಲಿ ಉಪ್ಪನ್ನು ಚೆಲ್ಲದೆ, ಇನ್ ಕೇಸ್ ಯಾರಾದರೂ ಆ ಥರ ಉಪ್ಪು ತಿನ್ನೋರು ಇತ್ತು ಅಂದರೆ
ಜಾಸ್ತಿ ಅಡುಗೆಗಳಿಗೆಲ್ಲ ಜಾಸ್ತಿ ಉಪ್ಪನ್ನು ತಿನ್ನೋರಿದ್ದರೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಂದು ಸೈಡಲ್ಲಿ ಇಟ್ಬಿಡಿ ಫಸ್ಟೇ ನೆನೆ ಕೇಳೋದಕ್ಕಿಂತ ಮುಂಚೆನೇ. ಆಮೇಲೆ ಅವ್ರು ಕೇಳಿದ್ಮೇಲೆ ಆಮೇಲೆ ತೊಗೊಂಡು ಬಂದು ಇಡಬೇಡಿ. ಇದು ಕೂಡ ಊಟಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಕೇಳೋದಕ್ಕಿಂತ ಮುಂಚೆ ತಂದಿಟ್ಬಿಟ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಊಟ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ಉಪ್ಪಿಂದ ಸಾಕಷ್ಟು ಪ್ರಯೋಜನಗಳಿದೆ. ಒಂದಲ್ಲ ಎರಡಲ್ಲ ಅಂತ ಹೇಳ್ತಾ ಹೋದರೆ ಎಷ್ಟೋ ಇದೆ. ಉಪ್ಪು ಯಾವುದೇ ಕಾರಣಕ್ಕೂ ಕೆಡಲ್ವಲ್ಲ. ಹಾಗಾಗಿ ಈ ರೀತಿ ನಾವು ಆದಷ್ಟು ಜಾಡಿಗಳನ್ನ ಉಪಯೋಗಿಸಿದ್ರೆ ಒಳ್ಳೆಯದು. ಈ ರೀತಿ ಉಪ್ಪಿನ ಜಾಡಿಗಳೇ ಬರುತ್ತಲ್ವ, ಉಪ್ಪಿನ ಜಾಡಿ ಅಥವಾ ಗ್ಲಾಸ್ ಜಾರ್ಗಳಲ್ಲಿ ಉಪ್ಪನ್ನು ನಾವು ಸ್ಟೋರ್ ಮಾಡಬೇಕು. ಈ ರೀತಿ ಮರದ ಸ್ಪೂನ್ ಬರುತ್ತೆ. ಸೊ ಮರದ ಸ್ಪೂನಲ್ಲೇ ನಾವು ಉಪ್ಪನ್ನು ಬಳಸಬೇಕು. ನಾರ್ಮಲಾಗಿ ಸ್ಟೀಲ್ ಸ್ಪೂನೆಲ್ಲ ಯೂಸ್ ಮಾಡಿದ್ರೆ ಅದು ರಸ್ಟ್ ಕಟ್ಟಿಬಿಡತ್ತೆ. ಹಾಗಾಗಿ ಆದಷ್ಟು ಈ ರೀತಿ ಮರದ ಸ್ಪೂನ್ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಹಾಗೆಯೇ ಇನ್ನೊಂದು ಪದಾರ್ಥ ಬಂದ್ಬಿಟ್ಟು ಎಣ್ಣೆ. ಸೊ ಎಣ್ಣೆನೂ ಅಷ್ಟೇ, ಮನೆಯಲ್ಲಿ ಅಡುಗೆ ಮಾಡೋವಂಥ ಎಣ್ಣೆ ಆಗಿರ್ಬೋದು, ನಾವು ಊಟಕ್ಕೆ ಬಳಸೋವಂಥ ಅಡುಗೆ ಎಣ್ಣೆ ಆಗಿರ್ಬೋದು, ಅಥವಾ ದೇವ್ರ ಮನೇಲಿ ಹಚ್ಚುವಂಥ ದೀಪದ ಎಣ್ಣೆ ಆಗಿರ್ಬೋದು, ಖಾಲಿ ಆಗದೆ ಇರೋಂಗೆ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಇದೆ, ಲಾಸ್ಟ್ ಒಂದು ಸ್ಪೂನಷ್ಟು ಉಪ್ಪಿದೆ, ಒಂದು ಸ್ಪೂನಷ್ಟು ಎಣ್ಣೆ ಇದೆ, ಆಮೇಲೆ ತೊಗೊಂಡು ಬರೋಣ ಅನ್ನೋವರೆಗೂ ಇಟ್ಕೊಳಕ್ಕೆ ಹೋಗಬೇಡಿ. ಸೊ ಒಂದು ಪ್ಯಾಕೆಟ್ ನೀವು ಡಬ್ಬಕ್ಕೆ ಹಾಕಿದ್ದೀರಂದರೆ ಇನ್ನೊಂದು ಪ್ಯಾಕೆಟ್ ಸ್ಟಾಕ್ ಇರಬೇಕು ಮನೆಯಲ್ಲಿ. ಆ ರೀತಿ ನೋಡ್ಕೊಳ್ಳಿ. ನಾವು ಇದನ್ನೆಲ್ಲ ಫಾಲೋ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ಆ ದೇವರು ಆ ಶಕ್ತಿನ ಕೊಡ್ತಾರೆ. ಅಂದರೆ ಅದನ್ನು ಸ್ಟಾಕ್ ಮಾಡೋಷ್ಟು ಶಕ್ತಿ ನಮಗೆ ಕೊಡ್ತಾರೆ. ಹಾಗಾಗಿ ಕೆಲವೊಂದು ಮನೆಗಳಲ್ಲಿ ಎಷ್ಟು ಬಡತನ ಇರುತ್ತೆ ಅಂತಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದನ್ನು ಹಾಗೆ ಏನೋ ಕೇರ್ಲೆಸ್ಸಾಗಿ ಬಿಡ್ತಾ ಇರ್ತಾರೆ, ಮತ್ತು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ನಾನು ಕೂಡ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೆ ಇದನ್ನೆಲ್ಲ ಗೊತ್ತಿಲ್ಲದೆ ಇರೋದಕ್ಕಿಂತ ಮುಂಚೆ. ನಮ್ಮ ಮನೇಲಿ ಕೂಡ ರೇಷನ್ಗೂ ಕೂಡ ನಾವು ಎಷ್ಟೋ ಕಷ್ಟಪಟ್ಟಿದ್ದ ದಿನಗಳಿದೆ. ಹೇಳ್ತಾ ಹೋದರೆ ಸಾಕಷ್ಟು ಇದೆ, ಅದನ್ನೇ ಯಾವಾಗಲಾದರೂ ಶೇರ್ ಮಾಡ್ತೀನಿ ನಾನು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಣ್ಣೆ ಯಾವುದಾದ್ರೂ ಆಗಿರ್ಬೋದು. ನಾನಿಲ್ಲಿ ಗೋಲ್ಡ್ ವಿನ್ನರ್ ತೋರಿಸ್ತಾ ಇದ್ದೀನಿ, ನೀವು ಅದು ತೊಗೋಬೇಕು ಅಂತಲ್ಲ, ಇದೇನು ಪ್ರಮೋಷನ್ ವಿಡಿಯೋನೂ ಅಲ್ಲ, ಜಸ್ಟ್ ನಾನಿಲ್ಲಿ ಶೇರ್ ಮಾಡ್ತಾಯಿರೋ. ಸೊ ನಮ್ಮ ಮನೆಯಲ್ಲಿ ನಾನು ಯಾವ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಅದನ್ನೇ ಶೇರ್ ಮಾಡ್ತೀನಿ, ಅದೇ ಪ್ಯಾಕೆಟು. ಅದು ಬಿಟ್ಟರೆ ಬೇರೆ ಏನಿಲ್ಲ. ನೀವು ನಿಮ್ಮ ಮನೇಲಿ ಯಾವುದು ಎಣ್ಣೆನ ಯೂಸ್ ಮಾಡಿ, ಕಡಲೆಕಾಯಿ ಎಣ್ಣೆನೋ ಅಥವಾ ಸನ್ಫ್ಲವರ್ ಆಯಿಲೋ ಯಾವುದು ಯೂಸ್ ಮಾಡ್ತೀರಾ ಅದು ಆದಷ್ಟು ಮನೇಲಿ ಸ್ಟಾಕ್ ಇರಬೇಕು. ಮತ್ತು ಶನಿವಾರದತ್ತು ಯಾವುದೇ ಕಾರಣಕ್ಕೂ ಎಣ್ಣೆನ ತೊಗೊಂಬರಬೇಡಿ. ಶನಿವಾರ ತೊಗೊಂಬಂದರೆ ಶನೀಶ್ವರ ದೋಷ ಬರುತ್ತೆ. ಹಾಗಾಗಿ ಶನಿವಾರ ಸ್ಕಿಪ್ ಮಾಡಿ ಎಣ್ಣೆನ ತೊಗೊಂಬರಬೇಡಿ. ಹಾಗೆಯೇ ಇನ್ನೊಂದು ವಿಷಯ ಏನಂದರೆ, ಎಣ್ಣೆ ಮತ್ತು ಉಪ್ಪು ಒಟ್ಟಿಗೆ ತೊಗೊಂಬರಬಾರ್ದು. ಸೊ ಆದಷ್ಟು ಸೆಪ್ರೇಟಾಗಿ ಅದೊಂದು ದಿನ ಇದೊಂದು ದಿನ, ಅದಕ್ಕೇ ಆದಷ್ಟು ಉಪ್ಪನ್ನು ಶುಕ್ರವಾರ ತೊಗೊಂಬಂದುಬಿಟ್ರೆ ಒಳ್ಳೆಯದು. ಇನ್ನು ಎಣ್ಣೆ ಶನಿವಾರ ಬಿಟ್ಟು ಬೇರೆ ಎಲ್ಲ ದಿನವೂ ತೊಗೊಂಡು ಬರ್ಬೋದು. ಹಾಗೆಯೇ ಅರಿಶಿನ. ಸೊ ಅರಿಶಿನ ಅಂತೂ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋಂಥ ಒಂದು ಪದಾರ್ಥ. ಅರಿಶಿನ ಯಾವಾಗಲೂ ಸ್ಟಾಕ್ ಇರಬೇಕು ಮನೆಯಲ್ಲಿ. ನಾವು ಯಾವುದನ್ನು ಸ್ಟಾಕ್ ಮಾಡಬೇಕು ಮನೆಯಲ್ಲಿ ಅದನ್ನು ಸ್ಟಾಕೇ ಮಾಡಲ್ಲ. ಬೇರೆ ಎಲ್ಲ ಪದಾರ್ಥಗಳನ್ನು 2 3 ತಂದು ಸ್ಟಾಕ್ ಇಟ್ಕೋತೀವಿ. ಆದರೆ ಮೇನ್ ಬೇಕಾಗಿರೋಂಥ ಅಕ್ಕಿ, ಎಣ್ಣೆ, ಉಪ್ಪು, ಈ ರೀತಿ ಅರಿಶಿನ ಎಲ್ಲನೂ ನಾವು 2 ತೊಗೊಂಡು ಬಂದು ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಇದೆಲ್ಲ ಏನೂ ಕೆಡೋಂಥ ವಸ್ತುಗಳು ಅಲ್ಲ. ಆದರೂ ಕೂಡ ನಾವು ಇದನ್ನು ಸ್ಟಾಕ್ ಮಾಡೋದಿಲ್ಲ. ಇನ್ನೇನು ಚೂರು ಒಂದು ಸ್ಪೂನ್ ಇದೆ ಅರಿಶಿನ ಅನ್ನೋ ಟೈಮ್ಗೆ ಅವಾಗ ಹೋಗಿ ತೊಗೊಂಬರೋಂಥದ್ದು. ಇದೆಲ್ಲ ಏನಂದರೆ ನಮಗೆ ಬಡತನನ ಸೂಚನೆ ಕೊಡ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಇದನ್ನು ಕೂಡ ಒಂದು ಪ್ಯಾಕೆಟ್ ನೀವು ಡಬ್ಬಕ್ಕೆ ಹಾಕಿದ್ದೀರಾ ಅಂತಂದರೆ ಇನ್ನೊಂದು ಪ್ಯಾಕೆಟ್ ಎಕ್ಸ್ಟ್ರಾ ಮನೇಲಿ ಇರಬೇಕು. ಸೊ ಆ ರೀತಿ ನೀವು ಸ್ಟಾಕ್ ಮಾಡ್ಕೋಬೇಕು. ಪ್ರತಿ ಸಲ ರೇಷನ್ ತೊಗೊಂಡು ಬರಬೇಕಾದ್ರೆ ಒಂದೇ ಎಕ್ಸ್ಟ್ರಾ ಒಂದು ಪ್ಯಾಕೆಟ್ ತಂದಿಟ್ಕೊಂಡು, ಸೊ ಪ್ರತಿ ತಿಂಗಳು ಅದನ್ನು ನೀವು ಚೇಂಜ್ ಮಾಡ್ತಾಯಿದ್ರೆ ಆವಾಗ ಮನೆಯಲ್ಲಿ ಸ್ಟಾಕ್ ಇರುತ್ತೆ. ಇದನ್ನು ಖಾಲಿ ಆಗೋವರೆಗೂ ಬಿಟ್ಟು ಆಮೇಲೆ ಹೋಗಿ ತೊಗೊಂಬರೋದಲ್ಲ, ಆದಷ್ಟು ಸ್ಟಾಕ್ ಇದ್ದರೆ ಒಳ್ಳೆಯದು. ಸೊ ಅರಿಶಿನ ಯಾವಾಗಲೂ ಮನೆಯಲ್ಲಿ ಅದೊಂದು ರೀತಿ ಒಂದು ಎಕ್ಸ್ಟ್ರಾ ಪವರ್ ಕೊಡೋ ಅಂಥ ಒಂದು ವಸ್ತು ಮನೇಲಿ ಇದ್ದರೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಡುಗೆ ಮನೇಲಿ ಯಾವಾಗಲೂ ಅರಿಶಿನ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಬಂದುಬಿಟ್ಟು ತುಪ್ಪ. ಸೊ ತುಪ್ಪನೂ ಅಷ್ಟೇ, ಸ್ವಲ್ಪನಾದರೂ ತುಪ್ಪನ ಮನೆಯಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು. 1-2 ಸ್ಪೂನು 3 ಸ್ಪೂನ್ ಆದರೂ ತುಪ್ಪ ಯಾವಾಗಲೂ ಸ್ಟಾಕ್ ಇರಬೇಕು ಮನೆಯಲ್ಲಿ. ಆ ರೀತಿ ಇದ್ದರೆ ಮನೆಯಲ್ಲಿ ಸಮೃದ್ಧಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ರೀತಿ ನಾವು ಸ್ಟಾಕ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಆ ಒಂದು ಪದಾರ್ಥಗಳು ಹೆಚ್ಚಾಗ್ತಾನೇ ಇರುತ್ತೆ, ಕಡಿಮೆ ಅಂತೂ ಆಗೋದಿಲ್ಲ. ಮನೆಯಲ್ಲಿ ಯಾವುದೇ ಪದಾರ್ಥ ಖಾಲಿಯಾಗಿದೆ, ಮನೆಯವ್ರಿಗೇನಾದರೂ ಹೇಳಬೇಕು ತೊಗೊಬರ್ಬೇಕು ಅಂದರೆ
ಇವಾಗ ಇನ್ ಕೇಸ್ ನೀವು ಎಣ್ಣೆ ಖಾಲಿಯಾಗಿದೆ ಅನ್ನೋ ಬದಲು ಎಣ್ಣೆ ತುಂಬಿದೆ ತೊಗೊಂಡು ಬನ್ನಿ ಅಂತ ಹೇಳಬೇಕು. ಸೊ ಆ ರೀತಿ ಹೇಳಿದಾಗ ನಿಮ್ಮ ಮನೆಯವರು ಕೂಡ ಅರ್ಥ ಮಾಡ್ಕೋಬೇಕು, ಓಕೆ ಖಾಲಿ ಆಗಿದೆ ಎಣ್ಣೆನ ತೊಗೊಬರ್ಬೇಕು ಅಂತ. ಸೊ ಈ ರೀತಿ ಮಾತುಗಳು ಹೇಳೋದ್ರಿಂದ ಖಂಡಿತ ನಮ್ಮ ಮನೆಗಳಲ್ಲಿ ಆ ಒಂದು ವಸ್ತುಗಳು ಖಾಲಿ ಆಗದೆ ಹಾಗೆಯೇ ಇನ್ನೂ ಸ್ಟಾಕ್ ಆಗ್ತಾ ಇರುತ್ತೆ. ಇದೆಲ್ಲ ಸಿಂಪಲ್ ಟಿಪ್ಸು. ತುಪ್ಪ ಕಾಸ್ಟ್ಲಿ ಹೊರಗಡೆ ತೊಗೊಬರೋಕ್ಕಾಗಲ್ಲ ಅನ್ನೋರು ಈ ಟಿಪ್ಪನ್ನು ಫಾಲೋ ಮಾಡಿ. ಹೇಗೂ ಕಾಫಿ ಟೀ ಕುಡಿಯೋರು, ಬೆಳಗ್ಗೆಗೆ ಎದ್ದ ತಕ್ಷಣ ನಮಗೆ ಕಾಫಿ ಟೀ ಬೇಕಪ್ಪ ಅನ್ನೋರು ಹಾಲನ್ನು ತೊಗೊಂಬಂದಿರ್ತೀರ. ಸೊ ಯಾವ ಹಾಲನ್ನು ತೊಗೊಂಡು ಬರಬೇಕು ಅಂದರೆ ನಂದಿನಿದು ಆರೆಂಜ್ ಕಲರ್ ಪ್ಯಾಕೆಟ್ನ ತೊಗೊಂಡು ಬನ್ನಿ. ತುಂಬ ಚೆನ್ನಾಗಿ ಕೆನೆ ಬರುತ್ತೆ ಅದರಲ್ಲಿ. ಸೊ ಆರೆಂಜ್ ಪ್ಯಾಕೆಟ್ ತೊಗೊಬಂದು ರಾತ್ರಿಯೇ ಕಾಯಿಸಿಟ್ಬಿಡಿ. ಸೊ ಕಾಯಿಸಿಟ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಬೆಳಗ್ಗೆ ನೋಡೋಷ್ಟಕ್ಕೆ ನಿಮಗೆ ಕೆನೆ ತುಂಬ ಚೆನ್ನಾಗಿ ಕೂಡಿರುತ್ತೆ. ಆ ಕೆನೆನ ಎತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಬನ್ನಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು. ಸೊ ಕೆಳಗಡೆ ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನೀವು ಕೆನೆ ಹಾಕ್ತಾ ಬನ್ನಿ, ಸ್ಟೋರ್ ಮಾಡ್ಕೊಳ್ತಾ ಬನ್ನಿ. ಒಂದು 15 ದಿನ 1 ತಿಂಗಳಿಗಾಗೋಷ್ಟು ಸ್ಟೋರ್ ಮಾಡಿದ್ದಾದಮೇಲೆ ಅದರಲ್ಲಿ ನೀವು ಬೆಣ್ಣೆನ ತೆಗೆದು ತುಪ್ಪ ಕಾಯಿಸ್ಬೋದು. ಮನೆಯಲ್ಲೇ ಆರಾಮಾಗಿ ತುಪ್ಪನ ಮಾಡ್ಕೊಬೋದು, ಈಸಿಯಾಗಿ ತುಪ್ಪನ ಮಾಡ್ಕೋಬೋದು. ಎಕ್ಸ್ಟ್ರಾ ನೀವು ಹೊರಗಡೆ ದುಡ್ಡು ಕೊಟ್ಟು ತುಪ್ಪನ ತೊಗೊಂಬಂದು ಇಡೋ ಅಷ್ಟು ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಹಾಲಿಗೆ ಏನು ದುಡ್ಡು ಕೊಡ್ತೀರಾ, 28 ರೂಪಾಯಿ ಕೊಟ್ಟು ಅರ್ಧ ಲೀಟ್ರ್ ಹಾಲು ತೊಗೊಂಬಂದಿರ್ತೀರಲ್ಲ, ಅದರಲ್ಲೇ ನಿಮಗೆ ಮನೆಗೆ ಬೇಕಾದಷ್ಟು 1 ತಿಂಗಳಿಗೆ ಬೇಕಾದಷ್ಟು ತುಪ್ಪನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಯಾವುದೇ ಥರ ಎಕ್ಸ್ಟ್ರಾ ಖರ್ಚಿರೋದಿಲ್ಲ. ಸೊ ತುಪ್ಪ ತುಂಬ ಕಾಸ್ಟ್ಲಿ ಅಪ್ಪ ಹೊರಗಡೆಯಿಂದ ತೊಗೊಂಬರೋಂಥದ್ದು ಅಂತೆಲ್ಲ ಕೆಲವ್ರು ಯೋಚನೆ ಮಾಡಿ ತುಪ್ಪನೇ ತೊಗೊಂಬರೋದಿಲ್ಲ ಅಂತ ಇರ್ತಾರಲ್ಲ. ಸೊ ಅವ್ರಿಗೋಸ್ಕರ ಹೇಳಿದ್ದು ಈ ಟಿಪ್ಪು. ಈ ರೀತಿ ಮಾಡೋದ್ರಿಂದ ಖಂಡಿತ ನಮಗೆ ದುಡ್ಡು ಸೇವ್ ಆಗುತ್ತೆ. ಹಾಗೆಯೇ ಇವಾಗ ಇಲ್ಲಿ ನೋಡ್ತಾ ಇರೋದು ನೀವು ಬಂದುಬಿಟ್ಟು ಅಕ್ಕಿ ಮೂಟೆ. ಸೊ ಈ ಅಕ್ಕಿ ಮೂಟೆ ಆಲ್ರೆಡಿ ನಾನು ಸ್ಟೋರ್ ಮಾಡಿಟ್ಟಿರೋಂಥದ್ದು. ಈಗ ರೀಸೆಂಟಾಗಿ ಅಂದರೆ ಈಗ 5ನೇ ತಾರೀಕು ಸ್ಯಾಲ್ರಿ ಆಯ್ತಲ್ವ, ಸ್ಯಾಲ್ರಿ ಆದಮೇಲೆ ತಂದಂಥ ಅಕ್ಕಿ ಮೂಟೆ ಇದು. ಸೊ ಇದನ್ನು ಹಾಗೆ ಇವಾಗ ಇಟ್ಟಿದ್ದೀನಿ. ಯಾಕಂದರೆ ಆಲ್ರೆಡಿ ಮನೆಯಲ್ಲಿ ಇನ್ನೂ ಅಕ್ಕಿ ಡಬ್ಬದಲ್ಲಿ ಇನ್ನೂ ಅಕ್ಕಿ ಇದೆ ಅಲ್ವಾ. ಸೊ ಅದು ಖಾಲಿ ಆದಮೇಲೆ ಈ ಒಂದು ಪ್ಯಾಕೆಟನ್ನು ಯೂಸ್ ಮಾಡ್ತೀನಿ. ಸೊ ಈ ಪ್ಯಾಕೆಟ್ನ ಯೂಸ್ ಮಾಡೋಷ್ಟೊತ್ತಿಗೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರುತ್ತೆ 5ನೇ ತಾರೀಕು. 5ನೇ ತಾರೀಕು ಸ್ಯಾಲ್ರಿ ಬಂದ ತಕ್ಷಣ ಎಗೇನ್ ಮತ್ತೆ ಇನ್ನೊಂದು ಪ್ಯಾಕೆಟ್ನ ತಂದು ಇಟ್ಕೋತೀವಿ. ಸೊ ಆಗ 10 kg ಅಕ್ಕಿ ಆಲ್ರೆಡಿ ಸ್ಟಾಕ್ ಇರುತ್ತೆ ಮನೆಯಲ್ಲಿ. ಸೊ ಖಾಲಿ ಆದಮೇಲೆ ಫುಲ್ಲು ಖಾಲಿ ಆದಮೇಲೆ ಹೋಗಿ ತೊಗೊಂಬರೋದಲ್ಲ, ಫಸ್ಟೇ ನಮ್ಮ ಮನೇಲಿ ಅಕ್ಕಿ ತುಂಬಿದ್ದಾಗಲೇ ತೊಗೊಂಡು ಬಂದರೆ ಒಳ್ಳೆಯದು. ಸೊ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಧಾನ್ಯಗಳು ಯಾವಾಗಲೂ ನೆಲೆಸಿರುತ್ತೆ. ಧಾನ್ಯಗಳು ನೆಲೆಸಿರುತ್ತೆ, ಖಾಲಿ ಆಗೋದಕ್ಕಿಂತ ಮುಂಚೆನೇ ನಮ್ಮ ಮನೆಗೆ ಅದು ಸೇರ್ತಾ ಇರುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರೋದು ಬಂದುಬಿಟ್ಟು ಅಕ್ಕಿ ಡಬ್ಬ ನಮ್ಮ ಮನೇಲಿ ಇರೋವಂಥದ್ದು. ಈ ಅಕ್ಕಿ ಡಬ್ಬ ತುಂಬ ವರ್ಷಗಳೇ ಆಯಿತು ಇಸ್ಕೊಂಡಿದ್ದು ಅಂತ ಹೇಳ್ಬೋದು. ಸೊ ಇದು ಅಮ್ಮನ ಮನೆಯಲ್ಲಿದ್ದಂಥ ಒಂದು ಅಕ್ಕಿ ಡಬ್ಬ. ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ತೊಗೊಂಡಿದ್ದಂಥದ್ದು. ಇವಾಗ ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಭಾಳ ಒಂದು 30 ವರ್ಷ ಮೇಲೇ ಆಗಿರ್ಬೋದು ಈ ಒಂದು ಅಕ್ಕಿ ಡಬ್ಬಕ್ಕೆ. ಸೊ ಇಲ್ಲಿ ನಾನು ಈ ಒಂದು ಅಕ್ಕಿ ಡಬ್ಬದಲ್ಲಿ ನಾನು ಈ ರೀತಿ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ಈ ರೀತಿ ಒಣಗಿದ ಮೆಣಸಿನ್ಕಾಯಿ ಇಡೋದ್ರಿಂದ ಯಾವುದೇ ಥರ ಹುಳ ಹುಪ್ಪಟೆಗಳಾಗೋದಿಲ್ಲ, ಹುಳ ಬೀಳೋದಿಲ್ಲ ಅಕ್ಕಿಗೆ. ಸೊ ಕೆಲವ್ರಿಗೆ ಆ ಥರ ಎಷ್ಟೇ ದುಡ್ಡು ಕೊಟ್ಬಿಟ್ಟು ಅಕ್ಕಿ ತೊಗೊಂಬಂದರೂ ಕೂಡ ಕೆಲವೊಂದು ಸಲ ಬೆಳ್ಳಕ್ಕಿರೋವಂಥ ಹುಳಗಳಾಗಿರ್ಬೋದು ಮತ್ತು ಕಪ್ಪಗಿರೋವಂಥ ಹುಳಗಳಾಗಿರ್ಬೋದು ಬಂದುಬಿಡುತ್ತೆ. ಸೊ ಅದನ್ನು ತಪ್ಪಿಸೋದಕ್ಕೆ ಈ ರೀತಿ ಒಣಗಿದ ಮೆಣಸಿನ್ಕಾಯಿ ಹಾಕೋದ್ರಿಂದ ಯಾವುದೇ ಥರ ಹುಳಗಳು ಬೀಳೋದಿಲ್ಲ ಅಕ್ಕಿಗೆ. ಮತ್ತು ಅಕ್ಕಿ ಡಬ್ಬದಲ್ಲಿ ನಾನು ಯಾವಾಗಲೂ ಈ ಒಂದು ವಸ್ತುನ ಸ್ಟೋರ್ ಮಾಡಿರ್ತೀನಿ. ಸೊ ಈ ಬಟ್ಟೆಯಲ್ಲಿ ಕಟ್ಟಿರೋವಂಥದ್ದು ಬಂದುಬಿಟ್ಟು ನಾವು ಈ ಮನೆಗೆ ಬಂದ ಹೊಸರಲ್ಲಿ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ದೇವಸ್ಥಾನದಲ್ಲಿ ಕೊಟ್ಟಂಥ ಅಕ್ಕಿ ಇದು. ಸೊ ಅಲ್ಲಿ ತೊಗೊಂಡು ಬಂದಿದ್ದಂಥ ಅಕ್ಕಿ. ಸೊ ಅದೇ ಅಕ್ಕಿನ ಈ ರೀತಿ ಒಂದು ವೈಟ್ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದಕ್ಕೆ 2 ಏಲಕ್ಕಿ 2 ಲವಂಗನ ಹಾಕಿಬಿಟ್ಟು ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ಆಲ್ಮೋಸ್ಟ್ 5 ವರ್ಷ ಆಯಿತು. ಸೊ 5 ವರ್ಷದಿಂದ ಕೂಡ ಈ ಒಂದು ಅಕ್ಕಿ ನಾನೇನು ಸ್ಟೋರ್ ಮಾಡಿ ಮೂಟೆ ಕಟ್ಟಿ ಸ್ಟೋರ್ ಮಾಡಿದ್ದೀನಲ್ಲ ಚಿಕ್ಕದಾಗಿ, ಅಕ್ಕಿ ಖಾಲಿ ಆಗೋದಕ್ಕಿಂತ ಮುಂಚೆನೇ ಆಲ್ರೆಡಿ ನಮ್ಮ ಮನೇಲಿ ಇನ್ನೊಂದು ಪ್ಯಾಕೆಟ್ ಇರುತ್ತೆ. ಅರೌಂಡ್ ಒಂದು 10 kg ಆಲ್ರೆಡಿ ಇರುತ್ತೆ ಮನೆಯಲ್ಲಿ. ಅಷ್ಟರೊಳಗಡೆ ನಾವು ಇನ್ನೊಂದು ಪ್ಯಾಕೆಟ್ನ ತಂದು ಸ್ಟೋರ್ ಮಾಡಿಟ್ಕೊಂಡಿರ್ತೀವಿ. ಆ ಥರ ತಾನಾಗೇ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಧಾನ್ಯಗಳು ಅಷ್ಟೇನೆ. ಸೊ ಆಲ್ರೆಡಿ ಇರೋ ಹಾಗೇನೆ ಇನ್ನೂ ಸ್ವಲ್ಪ ಇರೋ ಹಾಗೇನೆ ಮತ್ತು ನಾವು ತೊಗೊಂಬಂದು ಇಟ್ಕೋತೀವಿ. ಸೊ ಆ ರೀತಿ ಆಗ್ತಾ ಇರುತ್ತೆ. ಖಾಲಿ ಆಗುತ್ತೆ ಅನ್ನೋ ಥರನೇ ಇರೋದಿಲ್ಲ. ಸೊ ಖಾಲಿ ಆದಮೇಲೆ ಕೂಡ ತೊಗೊಂಡು ಬರೋದಿಲ್ಲ, ಇರೋವಾಗಲೇ ಒಂದು ಸ್ವಲ್ಪ ತಂದು ಇಟ್ಕೊಂಡು ಬಿಡ್ತೀವಲ್ವ,
ಹಾಗಾಗಿ ದನ ಧಾನ್ಯ ಯಾವಾಗೂ ನೆಲೆಸಿರ್ಬೇಕು ಅಂದರೆ ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ಸೊ ನೀವು ಇನ್ನೊಂದೇನಂತಂದರೆ, ಅಕಸ್ಮಾತ್ ನೀವು ಎಲ್ಲೂ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿಲ್ಲ, ಆದರೂ ನೀವು ಮನೇಲಿ ಈ ರೀತಿ ಮಾಡ್ಕೋಬೇಕು ಅಂದರೆ ಆರಾಮಾಗಿ ಮಾಡ್ಕೋಬೋದು. ಒಂದು ವೈಟ್ ಬಟ್ಟೆ ಆಗಿರ್ಬೋದು ಅಥವಾ ಕೆಂಪು ಬಟ್ಟೆ ಆಗಿರ್ಬೋದು, ಅದರಲ್ಲಿ ನೀವು ₹1 ಕಾಯಿನನ್ನು ಇಟ್ಬಿಟ್ಟು ಈ ರೀತಿ ಏಲಕ್ಕಿ ಲವಂಗನ ಇಟ್ಬಿಟ್ಟು ಈ ರೀತಿ ಚಿಕ್ಕದಾಗಿ ಗಂಟನ್ನು ಕಟ್ಬಿಟ್ಟು ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಬಿಡಿ. ಅದು ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಆ ಥರ ಒಂದು ರಿಸಲ್ಟು. ಪ್ರತಿ ತಿಂಗಳು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಸೊ ನೀವು ನಂಬಲ್ಲ, ಒಂದು ಟೈಮಲ್ಲಿ ನಮಗೂ ಕೂಡ ಈ ರೀತಿ ಅಕ್ಕಿನ ಸ್ಟಾಕ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು. ಎಷ್ಟೋ ಸಲ ನುಚ್ಚು ಬರ್ತಿತ್ತಲ್ವ. ಸೊ ನುಚ್ಚನ್ನು ತೊಗೊಂಡು ಬಂದುಬಿಟ್ಟು ಅದರಲ್ಲಿ ಅನ್ನ ಥರ ಮಾಡಿಕೊಂಡು ನುಚ್ಚನ್ನು ತಿಂದಿದ್ದೀವಿ. ಸೊ ಅದಕ್ಕೇ ವಾಂಗಿಭಾತ್ ಪೌಡರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಡ ತಿಂದಿದ್ದು ಎಷ್ಟೋ ಸಲ ಇದೆ. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಿಷ್ಟು ವಸ್ತುಗಳು ಮನೆಯಲ್ಲಿ ಆದಷ್ಟು ಖಾಲಿ ಆಗದೇ ಇರೋಂಗೆ ನೋಡ್ಕೊಳ್ಳಿ. ಹಾಗೆಯೇ ಇದು ಬಂದುಬಿಟ್ಟು ದಸರಾ ಹಬ್ಬದ್ದು ವಿಡಿಯೋ, ದಸರಾ ಹಬ್ಬದ ಒಂದು ಚಿಕ್ಕ ಕ್ಲಿಪ್ಸು. ಸೊ ನಾನು ಈ ರೀತಿ ರೆಡಿಯಾಗಿದ್ದೆ. ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನ ಉಟ್ಟಿದ್ದೆ. ಬ್ಲೂ ಕಲರು ಟ್ರೆಂಡಿಂಗ್ ಆಗಿದೆ ಅಲ್ವ ಈಗ. ಸೊ ಬ್ಲೂ ಕಲರ್ಗೆ ವೈಟ್ ಬ್ಲೌಸನ್ನು ಹಾಕಿದ್ದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಯಾರಿ ಅಂತ ಹೇಳ್ಬೋದು. ಸೊ ಈ ರೀತಿ ಮಾವಿನಕಾಯಿ ಬಾರ್ಡರ್ ಬಂದಿತ್ತು. ಸೊ ಮಾವಿನಕಾಯಿ ಬಾರ್ಡರ್ದು ರಾಯಲ್ ಬ್ಲೂ ಕಲರ್ ಸ್ಯಾರಿನ ಉಟ್ಟಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಇಷ್ಟ ಆಯಿತು. ಆದರೆ ಯಾವುದೇ ಥರ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ನಾನು ಸ್ವಲ್ಪ ಬ್ಯುಸಿ ಅಂದರೆ ಅವತ್ತು ಪೂಜೆಯಲ್ಲಿ ಬ್ಯುಸಿ ಇದ್ದರಿಂದ ಮತ್ತು ನನಗೇನೋ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮಾಡಿಕೊಂಡು ಇಲ್ಲ. ಸೊ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ಕಳಶನ ಎಲ್ಲನೂ ನಾನೇ ರೆಡಿ ಮಾಡಿದ್ದು, ಪೂಜೆಗೆಲ್ಲ ರೆಡಿ ಮಾಡಿದ್ದು. ತುಂಬ ಖುಷಿ ಆಗುತ್ತೆ ನನಗೆ. ಪೂಜೆಗೆ ಸಂಬಂಧಪಟ್ಟಿರೋ ಕೆಲಸಗಳೆಲ್ಲ ಮಾಡೋದಕ್ಕೆ ತುಂಬ ಖುಷಿ ಕೊಡುತ್ತೆ. ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋದು ಒಂದು ರೀತಿ ವರ್ಷಕ್ಕೊಂದು ಸಲ ಬರೋಂಥ ಹಬ್ಬ. ಆಫೀಸಲ್ಲಿ ಅದನ್ನೆಲ್ಲ ನಾನೇ ಮುಂದೆ ನಿಂತ್ಕೊಂಡು ಮಾಡಬೇಕು ಅನ್ನೋದು ಒಂದು ರೀತಿ ಖುಷಿ ಕೊಡುತ್ತೆ ನನಗೆ. ಸೊ ಆ ಕಳಶ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ನನಗಂತೂ ನೋಡ್ತಾನೇ ಇರೋಣ ಅನ್ನಿಸ್ತಾ ಇತ್ತು. ಮತ್ತು ಲಕ್ಷ್ಮೀ ಕಳಶಕ್ಕೆ ಯಾವಾಗಲೂ ನಾನು ಸ್ಯಾರಿನ ಉಡಿಸ್ತಾ ಇದ್ದೆ. ಆದರೆ ಈ ರೀತಿ ಕಳಶಕ್ಕೆ ಬ್ಲೌಸ್ ಪೀಸನ್ನು ಇಟ್ಬಿಟ್ಟು ಯಾವತ್ತೂ ಆ ಥರ ಮಾಡಿರಲಿಲ್ಲ. ಮುಂಚೆ ಎಲ್ಲ ಕಳೆದ ವರ್ಷ, ಅದಕ್ಕೆ ಹಿಂದಿನ ವರ್ಷ ಎಲ್ಲನೂ ಪೂಜಾರಿಗಳು ಬರ್ತಾಯಿದ್ರಲ್ಲ, ಸೊ ಅವರು ಸೈಡಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ರು. ಬಟ್ ನನಗೆ ಈ ಸಲ ಈ ರೀತಿ ಇಡೋಣ, ನೋಡೋಣ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ತೆಂಗಿನಕಾಯಿಗೆ ಸುತ್ಬಿಟ್ಟು ಅದ್ರ ಮೇಲ್ಗಡೆ ಬಳೆಗಳನ್ನ ಇಟ್ಟಿದ್ದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಆದಷ್ಟು ಮನೆಯಲ್ಲಿ ಯಾವುದೇ ವಸ್ತುಗಳು ಖಾಲಿಯಾಗಿರೋದಕ್ಕಿಂತ ಮುಂಚೆ ಈ ಒಂದು ಮೇಯ್ನಾಗಿ ಈ ಒಂದು ವಸ್ತುಗಳನ್ನ ನೀವು ತಂದಿಟ್ಕೊಂಡ್ಬಿಟ್ರೆ ಬೇರೆಲ್ಲ ವಸ್ತುಗಳು ನೀವು ಸ್ಟಾಕ್ ಮಾಡೋ ಅವಶ್ಯಕತೆ ಇಲ್ಲ. ತಾನಾಗೇ ಮನೆಯಲ್ಲಿ ಧಾನ್ಯ ಯಾವಾಗಲೂ ಸ್ಟಾಕ್ ಆಗ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.